ಶಾಸಕರೇ ಮತ್ತು ಜಿಲ್ಲಾಧಿಕಾರಿಗಳೇ ಎಲ್ಲಿದ್ದೀರಿ? ನಿಮ್ಮ ಚಿತ್ತ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಕಡೆ ಗಮನ ಹರಿಸಿರಿ. ಪಂಚಾಯತಿಯನ್ನೇ ದುರಸ್ತಿ ಮಾಡದ ಪಿಡಿಒ ಮತ್ತು ಜನಪ್ರತಿನಿಧಿಗಳು ಗ್ರಾಮದ ಅಭಿವೃದ್ಧಿ ಗತಿ ಅಧೋಗತಿ. ನಾಚಿಕೆಯಾಗಬೇಕು ನಿಮ್ಗೆ. ಗದ್ದುಗೆಗೆ ಅಷ್ಟೇ ಸೀಮಿತವಾದ ಜನಪ್ರತಿನಿಧಿಗಳು ಮತ್ತು ಪಿಡಿಒ. ನಿಮಗೇಕೆ ಈ ಬಾಳು? ಸದ್ಯದಲ್ಲೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿಮ್ಮ ಪಾಠಕ್ಕೆ ಅಂತ್ಯ ಹಾಡಲಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯ ಮೇಲ್ಚಾವಣಿ ಸೀಟ್ ತೇರಿನಂತೆ ನಿಂತರೂ ಕೂಡ ಕಬರ್ ಇಲ್ಲದ ಕಬರ್ಗೇಡಿಗಳು. ಪಂಚಾಯಿತಿ ಬಾಗಿಲು ಮುರಿದು ಹೋಗಿದೆ. ಪಂಚಾಯಿತಿ ಗೋಡೆಗಳಲ್ಲಿ ಎಲ್ಲೆಂದರಲ್ಲಿ ಕೆಂಪಾದ ಎಲೆ ಅಡಿಕ್ಕಿ ಉಗಿದಿರುವ ಚಿತ್ತಾರಗಳು. ಇವರಿಗೆ ಆಡಳಿತ ಮಾಡುವ ಪಂಚಾಯಿತಿಯನ್ನೇ ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಲು ಆಗುತ್ತಿಲ್ಲ. ಇನ್ನು ಗ್ರಾಮವನ್ನ ಹೇಗೆ ಸ್ವಚ್ಛತೆ ಮಾಡ್ತಾರೆ ಎಂಬ ಸಂಶಯ ಮೂಡ್ತಾ ಇದೆ. ಇವರನ್ನ ಪಟ್ಟದಿಂದ ಇಳಿಸುವುದು ಒಂದೇ ಗತಿ. ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ? ನಿಮ್ಮನ್ನು ಪಟ್ಟದಿಂದ ಇಳಿಸುವಷ್ಟರಲ್ಲೇ ನಿಮ್ಮ ಚಿತ್ತ ಇತ್ತ ಹಾರಿಸಿರಿ. ಇಲ್ಲವಾದ್ರೆ ಜನ ನಿಮ್ಮನ್ನ ಮನೆಗೆ ಕಳುಹಿಸಿ ಹಬ್ಬದ ಊಟ ಮಾಡೋದು ಗ್ಯಾರಂಟಿ. ಮುಂದೊಂದು ದಿನ ನೀವು ನಿಮ್ಮ ಮನೆಯಲ್ಲಿ ಬೆಚ್ಚನೆ ಮಲ್ಕೊಳ್ಳೋದು ಗ್ಯಾರಂಟಿ. ಇದು ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿ. ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ತಾಲೂಕಾ ಪಂಚಾಯತ್ ಇಒ ಎಲ್ಲಿದ್ದೀರಿ? ಬದುಕಿದ್ದೀರಾ ಇಲ್ಲ ಸತ್ತಿದ್ದೀರಾ? ನಿಮ್ಮ ಚಿತ್ತ ಇತ್ತ ಹಾರಿಸಿರಿ. ಈ ಮೊದಲು ಜಕ್ಕಲಿ ಗ್ರಾಮದ ಸುವ್ಯವಸ್ಥೆ ಬಗ್ಗೆ ಅದೆಷ್ಟೋ ಬಾರಿ ತಮ್ಮ ಗಮನಕ್ಕೆ ತಂದರೂ ಸಹ ಕ್ರಮ ತೆಗೆದುಕೊಂಡಿಲ್ಲ. ಏಕೆ? ನೀವು ಕೂಡ ಜನರ ಜೀವನದಲ್ಲಿ ಹುಡುಗಾಟ ಮಾಡಿದಂತೆ ಕಾಣ್ತಾ ಇದೆ. ಶಾಸಕರೇ ಮತ್ತು ಜಿಲ್ಲಾಧಿಕಾರಿಗಳೇ ನೀವೆಲ್ಲಿದ್ದೀರಿ? ನಿಮ್ಮ ಚಿತ್ತ ಜಕ್ಕಲಿ ಗ್ರಾಮದ ಕಡೆ ಹರಿಸಿರಿ. ಬೇಕಾಬಿಟ್ಟಿಯಾಗಿ ಆಡಳಿತ ಮಾಡುತ್ತಿರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇವರನ್ನ ಕೇಳೋರಿಲ್ಲ ಹೇಳೋರಿಲ್ಲದಂತಾಗಿದೆ. ನಿಮ್ಮ ಚಿತ್ತ ಇತ್ತ ಹರಿಸಿ ಸ್ವಲ್ಪ ನೋಡಿರಿ. ಈ ಬೇಕಾಬಿಟ್ಟಿ ಆಡಳಿತದ ವ್ಯವಸ್ಥೆಗೆ ನಾಂದಿ ಹಾಡಿರಿ. ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡಿ. ಜಕ್ಕಲಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ರಸ್ತೆ ಚರಂಡಿ, ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆಯ ಸ್ವಚ್ಛತೆ ಬಗ್ಗೆ ಇನ್ನೂ ಅನೇಕ ಸಮಸ್ಯೆಗಳನ್ನ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನಲ್ಲಿ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮತ್ತು ಸುವ್ಯವಸ್ಥೆ ಬಗ್ಗೆ ಈ ಮೊದಲು ಅದೆಷ್ಟೋ ಬಾರಿ ಪ್ರಕಟಣೆ ಮಾಡಿದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವ ಒಬ್ಬ ಅಧಿಕಾರಿಯಾಗ್ಲಿ ಜನಪ್ರತಿನಿಧಿಯಾಗ್ಲಿ ಕ್ಯಾರೆ ಎನ್ನುತ್ತಿಲ್ಲ. ಯಾಕೆ? ಈ ಬೇಕಾಬಿಟ್ಟಿಯ ವ್ಯವಸ್ಥೆ ಎಂದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದು ಜಕ್ಕಲಿ ಗ್ರಾಮದ ಒಂದೇ ಸಮಸ್ಯೆಯಲ್ಲ. ರೋಣ ಮತ್ತು ಗಜೇಂದ್ರಗಡ ತಾಲೂಕಿನ ಇನ್ನು ಅನೇಕ ಗ್ರಾಮಗಳಲ್ಲಿ ಇದೇ ವ್ಯವಸ್ಥೆ ಸೃಷ್ಟಿಯಾಗಿದೆ. ಗ್ರಾಮೀಣ ಸ್ವಚ್ಛತೆ ಬಗ್ಗೆ ಅರಿವೇ ಇಲ್ಲದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಗೆ ತಾನೇ ಗ್ರಾಮಗಳ ಅಭಿವೃದ್ಧಿ ಮಾಡ್ತಾರೆ? ಈ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಹಾಗೂ ಜನಪ್ರತಿನಿಧಿಗಳ ನವರಂಗಿತನದ ಆಡಳಿತ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಬಿಡಿ. ಈ ವರದಿ ಕಂಡ ಮೇಲಾದರೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಈ ಬೇಕಾಬಿಟ್ಟಿ ಆಡಳಿತದ ಬಗ್ಗೆ ಕ್ರಮ ತೆಗೆದುಕೊಳ್ಳುವರೋ ಇಲ್ಲವೋ ಅನ್ನೋದನ್ನ ಕಾಯ್ದು ನೋಡೋಣ. ಇಂತಹ ಬಗೆ ಬಗೆಯ ಸುದ್ದಿಯೊಂದಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿರಿ ಮತ್ತು ಪ್ರತಿ ವಿಡಿಯೋ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ. ವರದಿ ಸಂಪಾದಕರು ಅಂದಪ್ಪ ಎಂ, ರಾಷ್ಟ್ರ ಕ್ರಾಂತಿ ನ್ಯೂಸ್, ಗದಗ.
ನೀವು ಫೋನ್ ತೆಗಿಲಿಲ್ಲ. ರಸ್ತಾ ನೋಡೋ ಹೆಂಗೈತಿ. ಅಲ್ವಾ ಹಿಂಗೈತಿ ಎಲ್ಲ ರಸ್ತಾ ನೋಡಿ ಹೆಂಗ ನೋಡಿ ರಸ್ತಾ ಇವು. ಇದನ್ನು ಮಣ್ಣು ನಾವು ಗಾಡಿ ತರಿಬಿಡ್ಲಿ ಗರ್ಸಾಕ್ತಿವನ ಏನ್ ಗರಸಾಕ್ತಿವಿ. ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿ ಗಮನ ಹರಿಸ್ತಿಲ್ಲ. ಹಂಗಾಗಿ ಇಲ್ಲಿ ಇರ್ತಕ್ಕಂಥ ಮನೆ ಮತ್ತು ಸೊಳ್ಳೆಗಳ ಕಾಟ ಹೆಂಗೈತ್ರಿ ಈಗ? ಊರಾಗ ಬಂದಿದ್ದಾರ ಯಾವ ಬಂದಿಲ್ಲ, ಮುಂದೆ ಬರಬಾರ್ದು ಉದ್ದೇಶಕ್ಕೆ ಇಲ್ಲ ಅಕ್ಕಪಕ್ಕ ಈಗ ಮೊದ್ಲು ಇರುವಂತ ವಾತಾವರಣಕ್ಕೂ ಈಗಿರುವಂತ ವಾತಾವರಣ ಹೆಂಗೈತ್ರಿ? ಆ ಮೊದ್ಲೇ ವಾಸನೆ ನಿಂದ್ರದಾಗುದಿಲ್ಲ. ನೋಡ್ರಿ ಕಳಕ ಕತ್ಲಾದ್ರ ಸಾಕು ಸೊಳ್ಳಿ ಏಕ ಕತ್ಲಾತಂದ್ರೆ ಸೊಳ್ಳೆದಂದ್ರೆ ಹೆಚ್ಚಿಂದ ಅದು ಈ ಕಡೆ ಹೆಣ್ಮಕ್ಳು ರಸ್ತೆ ಸಹಿತ ಇದಾಗ್ಬಿಟ್ಟೈತೆ ಅದು. ಅಲ್ರಿ ಈ ತರ ಇವ್ರು ಅಭಿವೃದ್ಧಿ ಮಾಡಬಿಟ್ಟು ಮತ್ತ ಅಭಿವೃದ್ಧಿ ಮಾಡಕ್ ಬಂದಿವಿ ಅಂತೇಳಿ ಅಲ್ಲಿ ಪಂಚಾಯತಿ ಒಳಗ ಓಟ್ ಹಾಕಿಸ್ಕೊಂಡು ಬರ್ತಾರ. ಪಿಡಿಒ ಒಂದು 100 ಬರೀ ಫೋನ್ ಹಚ್ಚಿರ ಪಿಡಿಒ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಅಭಿವೃದ್ಧಿ ಅಧಿಕಾರಿಗಳಾದಂತ ಪಿಡಿಒ ಅವರು ಸಾರ್ವಜನಿಕರು 100 ಸಾರಿ ಫೋನ್ ಹಚ್ಚಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡಲ್ಲ ಅನ್ನೋದು ಒಂದು ಸಾರ್ವಜನಿಕರ ಅಪರಾಧ ಆಗೈತಿ. ಹಾಗಾಗಿ ಮುಂದಿನ ಕ್ರಮಕ್ಕಾಗಿ ಶಿವೋ ಅವರು ಮತ್ತು ಇಒ ಅವರು ಇದ್ರ ಗಮನಕ್ಕೆ ತಗೊಂಡು ಅವ್ರಿಗೆ ಸೂಕ್ತವಾದ ಕ್ರಮ ಜರುಗಿಸ್ಬೇಕಂತೇಳಿ ಇಲ್ಲಿ ಸಾರ್ವಜನಿಕರ ಒತ್ತಾಯವಾಗಿದೆ. ಹಾಗಾಗಿ ತಮ್ಮ ಹೆಸರು ನಿಮ್ಮದ್ರಿ? ನಿಮ್ಮದ್ರಿ? ಓಕೆ ರೀ. ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಬಂದಿರನ್ರಿ? ಇಲ್ಲ ಇದು ಮೊದ್ಲ ಪಂಚಾಯತಿ ಮೆಂಬರ್ಗೆ ಹೇಳಿರೇನ್ರಿ ಕೆರೆ ವ್ಯವಸ್ಥೆ ಬಗ್ಗೆ? ಏನಂದ್ರಿ? ಮಾಡವಲ್ರಿ. ಇವರು ಪಿಡಿಒ ಸಾಹೇಬ್ರಿಗ್ರಿ ಅವರು ಅಡ್ಡಾಡುವಂತ ರಸ್ತೆನ ಇದು? ಇದು ಎಷ್ಟನೇ ವಾರ್ಡ್ ರೀ? 4 ಅಥವಾ 3 ಎರಡು ಬರ್ತೇನ್ರಿ? ಎರಡೂ ಬರ್ತಾ. ಇದಕ್ಕೆ ಸಂಬಂಧಪಟ್ಟ ಮೆಂಬರಿಗೆ ಹೇಳಿದ್ರು ಕೂಡ ಗಮನ ಹರಿಸ್ತಿಲ್ಲ. ರಸ್ತೆ ಇದು ಸಾರ್ವಜನಿಕರು ಅಡ್ಡಾಡಕ್ಕೆ ಜಾಸ್ತಿ ಐತಿದೆ. ಸುಮಾರು ಎಷ್ಟು ತಿಂಗಳಾಯ್ತ್ರಿ ಇದು ಈ ತರ ವ್ಯವಸ್ಥೆ ಆಗಿ? ಇದು ಮೊದ್ಲು 3 ತಿಂಗಳಿಂದ ಬೇರೆ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿತ್ತು. 2 ಬರೇ ಬಿಲ್ ಹಾಕಿ ರೊಕ್ಕ ತಕೊಂಡ್ರಿ 8 ಲಕ್ಷದಂಗ. 2 ಬೇರೆ ಬಿಲ್ ಹಾಕಿ ಏನು ಒಂದು ಕೆಲಸ ಮಾಡಿಲ್ಲ.
ಈ 2 ಬರೇ ಬಿಲ್ ತಕೊಂಡಾರ ಅನ್ನೋದು ತಮ್ಮ ಹಾಕಿದ್ರಿ ಇಲ್ಲಿ ಬೋರ್ಡ್ ಹಾಕಿದ್ರು. ಈಗ ಬೋರ್ಡ್ ತೆಗ್ದಾರೇನ್ರಿ? ಹ್ಞೂ ಹಂಗೆ